ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿದ್ರೆ ಸಾರ್ವಜನಿಕರಿಗೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಒಂದು ವಿಶೇಷ ಸ್ಕಾಲರ್ಶಿಪ್ನ ಕೂಡ ಲಾಂಚ್ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ, ಹಾಗೆ ಉಡುಪಿ ಜಿಲ್ಲೆ ವತಿಯಿಂದ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನದು ಸ್ಕಾಲರ್ಶಿಪ್ಪು, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಎಷ್ಟು ಅಮೌಂಟ್ ಸಿಗುತ್ತೆ, ಏನೇನು ಕಂಡೀಷನ್ಸ್ ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಫ್ರೆಂಡ್ಸ್, ಸಾರ್ವಜನಿಕರ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳು ಉಡುಪಿ ಇವರು ಏನಪ್ಪ ಅಂದರೆ ಒಂದು ಅಫಿಷಿಯಲ್ ಆಗಿ ಒಂದು ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಪ್ರಸ್ತುತ ಸಾಮಾಜಿಕ ಜಾಲತಾಣಗಳಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಡಿ ತಂದೆ ಇಲ್ಲದ ಮಕ್ಕಳಿಗೆ ₹24,000 ಆರ್ಥಿಕ ಸಹಾಯಧನ ನೀಡಲಾಗುತ್ತಿದೆ ಎಂಬ ಬಗ್ಗೆ ಮಾಹಿತಿಯು ಹರಿದಾಡ್ತಾ ಇದ್ದು, ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸ್ಪಷ್ಟೀಕರಣ ನೀಡಲಾಗಿದೆ ಅಂತ ಕೊಟ್ಟಿರ್ತಾರೆ. ಇದೇನಪ್ಪ ಅಂದರೆ ₹24,000 ತಂದೆ ಇಲ್ಲದ ಮಕ್ಕಳಿಗೆ ಪ್ರತಿ ವರ್ಷವೂ ಕೂಡ ಸ್ಕಾಲರ್ಶಿಪ್ ನೀಡುವಂಥ ಒಂದು ಯೋಜನೆ ಆಗಿದ್ದು, ಪ್ರಾಯೋಜಿತ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ 18 ವರ್ಷದೊಳಗಿನ ಮಕ್ಕಳು ದುಡಿಮೆಗೆ ಹೋಗೋದನ್ನು ತಪ್ಪಿಸಿ ಶಿಕ್ಷಣ ಮುಂದುವರಿಸಬೇಕು ಅನ್ನೋ ಕಾರ್ಯಕ್ರಮ ಆಗಿದ್ದು, ಸದರಿ ಯೋಜನೆಯಡಿ ಮಾಸಿಕ ₹4,000 ಅಂತೆ 1 ವರ್ಷಗಳಿಗೆ ಅಥವಾ 18 ವರ್ಷ ತುಂಬುವವರೆಗೂ ಕೂಡ ಶಿಕ್ಷಣ ಮತ್ತು ಪೌಷ್ಟಿಕ ಆಹಾರಕ್ಕಾಗಿ ಆರ್ಥಿಕ ಸಹಾಯಧನ ನೀಡಲಾಗ್ತಾ ಇದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಎಲ್ಲ ಮಕ್ಕಳಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಯೋಜನೆಯಡಿ ಯಾರ್ಯಾರು ಫಲಾನುಭವಿಗಳಿರ್ತಾರೆ ಅಂದರೆ ತಂದೆ ಇಲ್ಲದ ಮಕ್ಕಳು, ಅನಾಥ ಮಕ್ಕಳು, ತಾಯಿ ವಿಚ್ಛೇದಿತ ಅಥವಾ ಕುಟುಂಬದಿಂದ ಪರಿತ್ಯಕ್ತಳಾಗಿದ್ದರೆ, ಪೋಷಕರು ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿದ್ದರೆ, ಪೋಷಕರು ಮಕ್ಕಳು ನೋಡಿಕೊಳ್ಳಲು ದೈಹಿಕವಾಗಿ ಅಸಮರ್ಥರಾಗಿದ್ದರೆ, ಬಾಲ್ಯ ನ್ಯಾಯ ಕಾಯ್ದೆ ಮಕ್ಕಳ ಪಾಲನೆ ಹಾಗೂ ರಕ್ಷಣೆಗೆ ಅಗತ್ಯವಿರತಕ್ಕಂಥ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರಾಗಿ ಮಕ್ಕಳು ಅಂದರೆ ಮನೆಯಿಲ್ಲದ ನೈಸರ್ಗಿಕ ವಿಕೋಪಕ್ಕೆ ಒಳಗಾದವರು, ಬಾಲಕಾರ್ಮಿಕರು, ಬಾಲ್ಯ ಸಂತ್ರಸ್ತ ಮಕ್ಕಳು, ಸೊ ಇವರೆಲ್ಲರೂ ಕೂಡ ಏನಪ್ಪ ಅಂದರೆ ಅಗತ್ಯ ಇರುವಂಥ ಎಲ್ಲ ನೆರವು ನೀಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಕೂಡ ಏನಪ್ಪ ಅಂದರೆ ಈ ಅಮೌಂಟ್ನ ನೀಡಲಾಗುತ್ತೆ. ಮತ್ತು ಪ್ರತಿ ತಿಂಗಳು ₹4,000 ಅಂತೇಳಿ ಟೋಟಲ್ ₹48,000 ಕೂಡ ಅವರಿಗೆ ಪಾಲನೆ ಪೋಷಣೆಗೋಸ್ಕರ ನೀಡ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಮತ್ತು ಪಡ್ಕೋಬೇಕಾಗಿತ್ತಂದರೆ ದಾಖಲಾತಿಗಳು ಏನೇನಪ್ಪ ಅಂದರೆ ಒಂದು ರಿಕ್ವೆಸ್ಟ್ ಲೆಟ್ರು, ಅವ್ರ ತಂದೆ ತಾಯಿ ಮರಣದ ಪ್ರಮಾಣ ಪತ್ರ, ವಿಚ್ಛೇದಿತರಾಗಿದ್ದರೆ ನ್ಯಾಯಾಲಯದ ಆದೇಶ, ಕುಟುಂಬದಿಂದ ಪರಿತ್ಯಕ್ತರಾಗಿದ್ದರೆ ಪರಿತ್ಯಕ್ತ ಪ್ರಮಾಣ ಪತ್ರ, ಮಾರಣಾಂತಿಕ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅದರ ವೈದ್ಯಕೀಯ ಪ್ರಮಾಣ ಪತ್ರ, ನೈಸರ್ಗಿಕ ವಿಕೋಪಕ್ಕೆ ಒಳಗಾದರೆ ಸಕ್ಷಮ ಪ್ರಾಧಿಕಾರ ದೃಢೀಕರಣ ಪ್ರಮಾಣ ಪತ್ರ, ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಅಂದರೆ ಗ್ರಾಮೀಣ ಪ್ರದೇಶ ಇದ್ದರೆ ₹72,000 ಒಳಗಡೆ ಇನ್ಕಮ್ಮು, ಮತ್ತು ನಗರ ಪ್ರದೇಶದಲ್ಲಿ ₹96,000 ಇನ್ಕಮ್ ಲಿಮಿಟ್ನು ಕೂಡ ಫಿಕ್ಸ್ ಮಾಡಲಾಗಿದೆ. ಇನ್ಕಮ್ ಲಿಮಿಟು, ಶಾಲಾ ವ್ಯಾಸಂಗ ಪ್ರಮಾಣ ಪತ್ರ, ಯಾವ ಶಾಲೆಗೆ ಹೋಗ್ತಾ ಇದ್ದಾರೆ, ಜನನ ಪ್ರಮಾಣ ಪತ್ರ, ಮಗುವಿನ ಭಾವಚಿತ್ರ, ರೇಷನ್ ಕಾರ್ಡು, ಮಗು ಹಾಗೂ ಪೋಷಕರ ಆಧಾರ್ ಕಾರ್ಡ್ ಪ್ರತಿ, ಮಗುವಿನ ಬ್ಯಾಂಕ್ ಖಾತೆಗೆ NPCI ಮ್ಯಾಪಿಂಗ್ ಕೋಡ್ ಮಾಡಿಕೊಳ್ಳೋದು, ಇವೆಲ್ಲನೂ ಕೂಡ ಬಂದಿದೆ. ಸೊ ಆಯ್ಕೆ ವಿಧಾನ ಏನಪ್ಪ ಅಂದರೆ ಅರ್ಜಿ ಸ್ವೀಕೃತವಾದ ನಂತರದಲ್ಲಿ ಘಟಕದಿಂದ ಗೃಹ ತನಿಖೆ ನಡೆಸಿ ಸದರಿ ವರದಿಯ ಮೇರೆಗೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟ ಸಮಿತಿಯಲ್ಲಿ ತ್ರೈಮಾಸಿಕಗೊಮ್ಮೆ ಅನುಮೋದನೆ ಪಡೆದು ಆರ್ಥಿಕ ಸಹಾಯಧನ DBT ಮುಖಾಂತರ ಅವರ ಅಕೌಂಟಿಗೆ ಕೂಡ ಜಮಾ ಮಾಡ್ತಾರೆ. ಈಗಾಗಲೇ ಸದರಿ ಯೋಜನೆಯಡಿ ಸೌಲಭ್ಯ ಪಡೆದಲ್ಲಿ ಪುನಃ ಏನಪ್ಪ ಅಂದರೆ ಪರಿಗಣಿಸಲಾಗುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಕಚೇರಿ, ಬ್ಲಾಕ್ ನಂಬರ್ 1, ಜಿಲ್ಲಾಧಿಕಾರಿ ಕಚೇರಿ, ಮಣಿಪಾಲ್, ಉಡುಪಿ ಇವರನ್ನು ಕೂಡ ಸಂಪರ್ಕಿಸಬಹುದು ಅಂತ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಯಾರು ಗೊತ್ತಿದ್ದಾರೆ ಅಂದರೆ ಸೊ ಹತ್ತಿರದ ಯಾರಾದರೂ ನಿಮ್ಮ ಗೊತ್ತಿರೋ ಗುರುತು ಪರಿಚಯ ಇರೋರು ಅಥವಾ ಆರ್ಥಿಕ ಸಂಕಷ್ಟ ಅನ್ನಿಸ್ತಾ ಇದ್ದರೆ ಅಂಥವ್ರಿಗೆ ಕಂಡು ಬಂದಿರೋ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ಗೆ ರೆಕಮೆಂಡ್ ಮಾಡ್ಬೋದು. ಕೂಡಲೇ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಬೈಂದೂರದವರು, ಕುಂದಾಪುರ, ಬ್ರಹ್ಮಾವರ, ಉಡುಪಿ, ಕಾಪು, ಕಾರ್ಕಳ, ಹೆಬ್ರಿ, ಸೊ ಇವರೆಲ್ಲರೂ ಕೂಡ ಏನಪ್ಪ ಅಂದರೆ ಈಗ ಆಟೋಮೆಟಿಕ್ಲಿ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ಮತ್ತು ಅದರ ಜೊತೆಗೆ ಅರ್ಜಿನ ಸಲ್ಲಿಸಿ ಇದೇನಪ್ಪ ಅಂದರೆ ಪೂರ್ತಿ DC ಆಫೀಸ್ ಕಡೆಯಿಂದನೇ ನೀಡ್ತಕ್ಕಂಥ, ಸರ್ಕಾರದಿಂದ ನೀಡ್ತಕ್ಕಂಥ ಮಾಹಿತಿಯಾಗಿದ್ದು, ಸೊ DC ಉಡುಪಿ ಅವರು ಕೂಡ ಅಧಿಕೃತವಾಗಿ ಮಾಹಿತಿನ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಯಾರೋ ಪರಿಚಯ ಇದ್ದಾರೆ ಅಂದರೆ ಪ್ರತಿ ವರ್ಷವೂ ಕೂಡ ₹48,000 ಅಮೌಂಟು ಕೂಡ ಅಂಥ ಮಕ್ಕಳಿಗೆ ನೀಡಲಿಕ್ಕೆ ಸಹಾಯ ಮಾಡಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ಗಳು ಮತ್ತು ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.